ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಎಲ್ಲ ಸ್ಯಾಂಪಲ್ಗಳು ಪರೀಕ್ಷೆ ಕೂಡ ಮುಕ್ತಾಯ ಆಗ್ತಾ ಇದೆ. ಏನೆಲ್ಲ ಸ್ಯಾಂಪಲ್ಗಳನ್ನು ಕಲೆ ಹಾಕಲಾಗಿತ್ತು ಆ ಸ್ಯಾಂಪಲ್ಗಳ ಪರೀಕ್ಷೆ ಮುಕ್ತಾಯ ಆಗ್ತಾ ಇದೆ. ಅದರ ರಿಪೋರ್ಟ್ ಇನ್ನೇನು ಪೊಲೀಸ್ ಅಧಿಕಾರಿಗಳ ಕೈ ಸೇರುತ್ತೆ. ಇನ್ನು ತಲೆ ಕೂದಲಿನ ಮಾದರಿಯಾಗಿರಬಹುದು, ರಕ್ತದ ಮಾದರಿಯಾಗಿರಬಹುದು, ಇದೆಲ್ಲವನ್ನೂ ಕೂಡ ಅಧಿಕಾರಿಗಳು ಕಲೆ ಹಾಕಿದ್ರು. 3 ದಿನಗಳ ಒಳಗಾಗಿ ಎಫ್ಎಸ್ಎಲ್ ವರದಿ ಪೊಲೀಸ್ ಅಧಿಕಾರಿಗಳ ಕೈ ಸೇರುವಂತಹ ಸಾಧ್ಯತೆ ಇದೆ. ಆರೋಪಿಗಳ ಡಿಎನ್ಎ ರಿಪೋರ್ಟ್ ಹಾಕಿ ಕೈ ಸೇರುವಂತಹ ಸಾಧ್ಯತೆ ಇದೆ. ಡಿಎನ್ಎ ಟೆಸ್ಟ್ ಸಲುವಾಗಿ ಬ್ಲಡ್, ಕೂದಲು, ಉಗುರು ಈ ಎಲ್ಲ ಸ್ಯಾಂಪಲ್ಗಳನ್ನು ಪೊಲೀಸ್ ಅಧಿಕಾರಿಗಳು ಕಲೆ ಹಾಕಿದ್ರು. ಇನ್ನು ಬ್ಲಡ್ ಸ್ಯಾಂಪಲ್ಲು, ಅದೇ ರೀತಿಯಾಗಿ ಕೂದಲಿನ ಸ್ಯಾಂಪಲ್, ಉಗುರಿನ ಸ್ಯಾಂಪಲ್ಗಳನ್ನು ಪಡೆದುಕೊಂಡು ಅದನ್ನು ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಮಾದರಿಗಳನ್ನು ಪರೀಕ್ಷೆಗೂ ಕೂಡ ಒಳಪಡಿಸಲಾಗಿತ್ತು. ಡಿಎನ್ಎಗಳನ್ನು ಕಲೆ ಹಾಕೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ರು. ಈಗ 3 ದಿನಗಳ ಒಳಗಾಗಿ ಈ ಒಂದು ಡಿಎನ್ಎ ಏನು ಮಾದರಿ ಇದೆ, ಇದರ ಮಾದರಿಯ ಒಂದು ರಿಪೋರ್ಟ್ ಪೊಲೀಸ್ ಅಧಿಕಾರಿಗಳ ಕೈಗೆ ಸೇರುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆಂಗಳೂರು, ಹೈದರಾಬಾದ್ನ ಎಫ್ಎಸ್ಎಲ್ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಇದನ್ನು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇನ್ನು ಸ್ಯಾಂಪಲ್ ಪರೀಕ್ಷೆ ಬಹುತೇಕವಾಗಿ ಮುಕ್ತಾಯ ಆಗಿದೆ. ಈ ಹಿನ್ನೆಲೆಯಲ್ಲಿ ವರದಿ ಪೊಲೀಸ್ ಅಧಿಕಾರಿಗಳ ಕೈ ಸೇರುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪರೀಕ್ಷಾ ವರದಿ 3 ದಿನಗಳಲ್ಲಿ ಪೊಲೀಸ್ ಅಧಿಕಾರಿಗಳ ಕೈ ಸೇರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪ್ರಕರಣದಲ್ಲಿ ಮತ್ತಷ್ಟು ಉರುಳಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಇನ್ನು ಎಫ್ಎಸ್ಎಲ್ ಟೆಸ್ಟ್ನ ವರದಿ ಭಾರಿ ಕುತೂಹಲ ಕೂಡ ಮೂಡಿಸ್ತಾ ಇದೆ. ಇನ್ಯಾವ ಸತ್ಯಗಳು ಇದರಲ್ಲಿ ಬಯಲಿಗೆ ಬರುತ್ತೆ ಅನ್ನುವಂತಹ ಒಂದು ಕುತೂಹಲ ಕೂಡ ತೀವ್ರವಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳ ಒಂದು ಕೈ ಸೇರಿದ ಬಳಿಕ ಏನೇನೆಲ್ಲ ಇದೆ ಇದರಲ್ಲಿ ಅಂದರೆ ಸ್ಪಾಟ್ನಲ್ಲಿ ಲಭ್ಯವಾಗಿರುವಂತಹ ಬ್ಲಡ್ ಸ್ಯಾಂಪಲ್, ಅದೇ ರೀತಿಯಾಗಿ ಯಾರ್ಯಾರ ಕೂದಲಿನ ಮಾದರಿ ಸಿಕ್ಕಿತ್ತು, ಇದೆಲ್ಲವನ್ನೂ ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡಿಸ್ಕೊಂಡಿದ್ರು. ಅದನ್ನೂ ಕೂಡ ಎಫ್ಎಸ್ಎಲ್ಗೆ ಕಳಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರು. ಇದೇ ಕಾರಣಕ್ಕಾಗಿ ಈ ಎಲ್ಲ ಆರೋಪಿಗಳ ಡಿಎನ್ಎ ಟೆಸ್ಟ್ ಕೂಡ ಬೇಕಾಗಿತ್ತು. ಡಿಎನ್ಎ ಟೆಸ್ಟ್ನ ವರದಿ ಕೂಡ ಇನ್ನೇನು 3 ದಿನಗಳ ಒಳಗಾಗಿ ಪೊಲೀಸ್ ಅಧಿಕಾರಿಗಳ ಕೈ ಸೇರುತ್ತೆ.